ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಇದೀಗ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಈಗ ಮತ್ತೆ ಓಪನ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಫುಲ್ ಸ್ಟೈಲಿಶ್ ಆಗಿ ಇದೀಗ ಪವಿತ್ರ ಗೌಡ ತಮ್ಮ ಸ್ಟುಡಿಯೋಗೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಜೈಲು ಪಾಲಾಗಿದ್ದಂತಹ ಪವಿತ್ರ ಗೌಡ ಅದಾದ ನಂತರ ಜೈಲಿನಿಂದ ಹೊರಗೆ ಕೂಡ ಬಂದಿದ್ರು. ಬೇಲ್ ಸಿಕ್ಕ ಬಳಿಕ ನಟಿ ಪವಿತ್ರ ಗೌಡ ಜೈಲಿನಿಂದ ಹೊರ ಬಂದಿದ್ದಾರೆ. ಇದೀಗ ಕ್ಲೋಸ್ ಆಗಿದ್ದಂತಹ ಅವರ ಸ್ಟುಡಿಯೋವನ್ನ ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಜೈಲು ಸೇರಿದ ಬಳಿಕ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗಿತ್ತು, ಸಂಪೂರ್ಣವಾಗಿ ಬೀಕೋ ಅಂತ ಇತ್ತು. ಇದೀಗ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಮತ್ತೆ ಈ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ದಾರೆ. ಅದು ಕೂಡ ಪ್ರೇಮಿಗಳ ದಿನದಂದೇ ಸ್ಟುಡಿಯೋ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಪ್ರೇಮಿಗಳ ದಿನದಂದು ತಮ್ಮ ಸ್ಟುಡಿಯೋವನ್ನ ಮತ್ತೆ ರೀಲಾಂಚ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿದ್ರು. A1 ಆರೋಪಿಯಾಗಿದ್ದಂತಹ ನಟಿ ಪವಿತ್ರ ಗೌಡ ಜೈಲು ಪಾಲಾಗಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ನಟಿ ಪವಿತ್ರ ಗೌಡ ಅವರ ಸ್ಟುಡಿಯೋ ಏನಿದೆ ಅದು ಕ್ಲೋಸ್ ಆಗಿತ್ತು. ಇದೀಗ ಮತ್ತೆ ತಮ್ಮ ಸ್ಟುಡಿಯೋ ರೆಡ್ ಕಾರ್ಪೆಟ್ ಅನ್ನುವಂತಹ ಸ್ಟುಡಿಯೋವನ್ನು ರೀಲಾಂಚ್ ಮಾಡೋದಕ್ಕೆ ಅಂತ ಪವಿತ್ರ ಗೌಡ ಅವರು ನಿರ್ಧಾರ ಮಾಡಿದ್ದಾರೆ, ಮುಂದಾಗ್ತಾ ಇದ್ದಾರೆ. ಇವತ್ತು ರೇಂಜ್ ರೋವರ್ ಕಾರಿನಲ್ಲಿ ಫುಲ್ ಸ್ಟೈಲಿಶ್ ಆಗಿ ಬಂದಂತಹ ನಟಿ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅನ್ನುವಂತಹ ತಮ್ಮ ಸ್ಟುಡಿಯೋ ಏನು ಕ್ಲೋಸ್ ಆಗಿತ್ತು, ಬೇಕು ಅಂತ ಇತ್ತು ಸ್ಟುಡಿಯೋ, ಆ ಸ್ಟುಡಿಯೋವನ್ನ ಮತ್ತೆ ಓಪನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೊದಲಿನಂತೆ ಸ್ಟುಡಿಯೋ ನಡೆಯುತ್ತಾ ಇಲ್ವಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಜನರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಸೆಕ್ಯೂರಿಟಿ ಜೊತೆಗೆ ಬಂದಂತಹ ನಟಿ ಪವಿತ್ರ ಗೌಡ ರೇಂಜ್ ರೋವರ್ ಕಾರಿನಲ್ಲಿ ಬಂದು ಇಳಿತಾ ಇದ್ದಂತೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವತ್ತ ಅವರು ತೆರಳಿದ್ರು. ಅದೇ ರೀತಿಯಾಗಿ 8 ತಿಂಗಳಿಂದ ಕ್ಲೋಸ್ ಆಗಿದ್ದಂತಹ ಸ್ಟುಡಿಯೋವನ್ನ ಮತ್ತೆ ರೀಓಪನ್ ಮಾಡಿದ್ದಾರೆ, ರೀಲಾಂಚ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ ಸಾಕಷ್ಟು ಏಳು ಬೀಳುಗಳನ್ನು ಅವರು ಎದುರಿಸಿದ್ರು. ಸುದೀರ್ಘವಾಗಿ ನ್ಯಾಯಾಂಗ ತನಿಖೆಯನ್ನು ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಟಿ ಪವಿತ್ರ ಗೌಡ ಜೈಲು ಪಾಲಾಗಿ ಅದಾದ ನಂತರ ಬೇಲ್ ಪಡೆದುಕೊಂಡು ಈಗ ಹೊರಗೆ ಬಂದಿದ್ದಾರೆ. ಈಗ ತಮ್ಮ ರೆಡ್ ಕಾರ್ಪೆಟ್ ಅನ್ನುವಂತಹ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಏನೆಲ್ಲ ಒಂದು ವಿಶೇಷತೆಗಳಿಂದ ಕೂಡಿದೆ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ನೀವು ಹೇಳಿದಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಏನು ನಟಿ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಸ್ನೇಹಿತೆ ಅಂತ ಗುರುತಿಸಿಕೊಂಡಿದ್ದಂತಹ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇವತ್ತು ಓಪನ್ ಆಗಿದೆ. ಅವ್ರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನ ತುಂಬಾ ಗ್ರ್ಯಾಂಡ್ ಆಗಿ ಸಾಕಷ್ಟು ಸೆಲೆಬ್ರಿಟಿಗಳನ್ನ ಇನ್ವೈಟ್ ಮಾಡಿ ಒಂದು ರೆಡ್ ಕಾರ್ಪೆಟ್ ಅಂತಕ್ಕಂಥ ಒಂದು ಸ್ಟುಡಿಯೋವನ್ನ ಇನಾಗ್ರೇಟ್ ಮಾಡಿದ್ರು. ಅಲ್ಲಿ ಶೂಟಿಂಗ್ ಗಳಿಗೆ ಬೇಕಾದಂತಹ ಮತ್ತೆ ಯಾವುದೇ ಒಂದು ವೆಡ್ಡಿಂಗ್ ಕಾರ್ಯಕ್ರಮಗಳಿಗೆ ಬೇಕಾಗುವಂತಹ ಡ್ರೆಸ್ ಗಳಾಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಶೂಟಿಂಗ್ ಸಂಬಂಧಪಟ್ಟಂತ ಒಂದಷ್ಟು ವಸ್ತುಗಳು ಇಲ್ಲಿ ಸಿಗ್ತಾ ಇತ್ತು. ಇದಕ್ಕೆ ಪರೋಕ್ಷವಾಗಿ ಸಾಕಷ್ಟು ಜನ ಅವ್ರ ಬೆನ್ನೆಲುಬಾಗಿ ನಿಂತಿದ್ರು. ರೆಡ್ ಕಾರ್ಪೆಟ್ ಅಂತಕ್ಕಂಥ ಒಂದು ಸಾಕಷ್ಟು ಜನ ಸೆಲೆಬ್ರಿಟಿಗಳು ಇನಾಗ್ರೇಟ್ ಮಾಡ್ಕೊಟ್ಟಿದ್ರು. ಆದ್ರೆ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗ್ತಾರೆ ಆದ ನಂತರ ಈ ರೆಡ್ ಕಾರ್ಪೆಟ್ ಅಂತಕ್ಕಂಥ ಸ್ಟುಡಿಯೋ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಅದನ್ನ ಯಾರು ಕೂಡ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಯಾಕಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜೈಲು ಪಾಲಾದ ನಂತರ ಆ ಒಂದು ರೆಡ್ ಕಾರ್ಪೆಟ್ ಅಂತಕ್ಕಂಥ ಸ್ಟುಡಿಯೋವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಅಲ್ಲೂ ಕೂಡ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಈಗ ಜೈಲಿಂದ ಬೇಲ್ ಪಡೆದುಕೊಂಡು ಬಂದ ನಂತರ ಸಾಕಷ್ಟು ಮತ್ತೆ ಅದೆಲ್ಲ ಕ್ಲೀನ್ ಅಲ್ಲಿರ್ತಕ್ಕಂಥ ಹೊಸ ಅಪ್ಡೇಟ್ ಗಳನ್ನ ಮಾಡಿ ಬೇರೆ ರೀತಿಯಾದಂತಹ ಜನಗಳನ್ನ ಅಪ್ಡೇಟ್ ಸಿನಿಮಾ ರಂಗಕ್ಕೆ ಬೇರೆ ರೀತಿಯಾದ ಕೊಡ್ಬೇಕು ಅಂತ ಹೇಳಿ ರಿನೋವೇಷನ್ ಮಾಡಿಸಿ ಮತ್ತೆ ರೀಓಪನ್ ಮಾಡಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಜನ ಬೆಳಿಗ್ಗೆ ನೋಡ್ಬೇಕಾಗಿತ್ತು. ಅವ್ರು ಬರ್ಬೇಕಾದ್ರೆ ಒಂದು ಕಾಸ್ಟ್ಲಿಯಸ್ಟ್ ಕಾರಲ್ಲಿ ಗಗಲ್ಸ್ ಹಾಕೊಂಡು ಸೇಮ್ ಹೀರೋಯಿನ್ ತರನೇ ಎಂಟ್ರಿ ಕೊಟ್ಟು ಒಳಗಡೆ ಹೋಗಿ ಸಾಕಷ್ಟು ಅವರು ಏನೋ ಬೇರೆ ಬೇರೆ ಫ್ಯಾನ್ಸ್ ಕೂಡ ಮತ್ತೆ
ಅವರಿಗೆ ಸಿನಿಮಾ ರಂಗದಲ್ಲಿರ್ತಕ್ಕಂಥ ಒಂದಷ್ಟು ಕಾಂಟ್ಯಾಕ್ಟ್ ಇರ್ತಕ್ಕಂಥ ಕೆಲವು ಜನರು ಕೂಡ ಅಲ್ಲಿಗೆ ಬಂದು ಅವರಿಗೆ ಆಲ್ ದ ಬೆಸ್ಟ್ ವಿಷನ್ ತಿಳಿಸಿದ್ದಾರೆ. ಇದು ಮುಂದೆ ಯಾವ ರೀತಿಯಾದಂತಹ ತೊಂದರೆ ಆಗದಂತೆ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ವಿಶ್ ಮಾಡಿದ್ದಾರೆ. ನೋಡ್ಬೇಕು ಸಂತೋಷ್, ಏನೇನು ಮುಂದಿನ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಈ ಒಂದು ರೆಡ್ ಕಾರ್ಪೆಟ್ಗೆ ಬರ್ತಾರೆ, ಬಿಸ್ನೆಸ್ ಯಾವ ರೀತಿ ಆಗುತ್ತೆ ಅಂತ ಕಾದ್ ನೋಡ್ಬೇಕಿದೆ ಸಂತೋಷ್. ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.